ನಮಸ್ಕಾರ ಸ್ನೇಹಿತರೆ, ನಾನು ಬಂದಿರೋದು ಫಸ್ಟ್ ವ್ಯೂ ರಂಗನ್ ಬಾಗ್ಲ ಹತ್ರ ಒಬ್ಬರು ಪೊಲೀಸರಿದ್ದಾರೆ, ಅವ್ರಿಗೆ ಕೇಳೋಣ. ಸರ್ ನಮಸ್ತೆ. ಕೋಟಿ ಸೆಲೆಕ್ಟ್ ಆಗಿದ್ದೀನಿ. ಅಲ್ಲ, ಕೋಟೆ ಹತ್ರ ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದಾನೆ. ಗೊತ್ತಾಗ್ಬಿಡ್ತಾ? ಕಾಂಟ್ಯಾಕ್ಟ್ ನಂಬರ್ ತಗೊಂಡಿದ್ದಾನೆ. ಓಕೆ ಸರ್, ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಸಜೆಷನ್ ಅಂದರೆ ಏನು? ಬಿಗ್ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಒಳ್ಳೆ ನಮ್ಮ ಚಿತ್ರದುರ್ಗ ಕೋಟೆ ಆಡಳಿತದ ಜನರಿಗೆ ಮತ್ತು ಕೋಟೆಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ಬಿಟ್ಟು ನಾನು ಆಲೋಚನೆ. ಥ್ಯಾಂಕ್ ಯು ಸರ್. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಸಂಜೆ. ನಂಬರ್ ಇದೆಯಲ್ಲ? ನಮಸ್ಕಾರ. ದುರ್ಗದಿಂದ ಬಿಗ್ ಬಸ್ಸಿಗೆ ನಾನು ಸೆಲೆಕ್ಟ್ ಆಗಿದ್ದೀನಿ. ಒಳ್ಳೆ ಇಲ್ಲಿ ಆನಬಾಗಲ್ಲಿ ನಮ್ಮ ಮನೆ ಇರೋದು. ನಮ್ಮ ಮನೆ ಇರೋದು. ನಿಮ್ಮ ಕಡೆಯಿಂದ ಸಜೆಷನ್ ಏನು? ನಾನು ಬಿಗ್ ಬಸ್ಸಿಗೆ ಹೋಗ್ತೀನಿ ಅಂದರೆ ಒಂದೆರಡು ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನನಗೆ? ಏನಿಲ್ಲ, ಎಲ್ಲ ದೇವರ ಆಶೀರ್ವಾದದಿಂದ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಆರೈಕೆ ಮಾಡಿದ್ದೀನಿ. ಓಕೆ. ತಮ್ಮನ ಸಜೆಷನ್ ಇದೆ ಸರ್. ನಾಗೇಶಣ್ಣ. ಗೋವಿಮಂಚಿ ಅಂಗಡಿ ಪಕ್ಕ. ಆಯ್ತು ಸರ್, ನಿಮ್ಗೆ ದೇವರೆಲ್ಲ ಆರೋಗ್ಯ ಕೊಟ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತ ನಾನು ಆರೈಕೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರನ್ನ ಆಶೀರ್ವಾದದಿಂದ ಆಗಲಿ ಅಂತಂದು ಹಾಂ, ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸರ್ ಆಯ್ತು ಸರ್. ಸರ್ ನಿಮ್ಮ ಹೆಸರು? ನಿಂಗಪ್ಪ ಅಂತ. ನಿಂಗಪ್ಪ. ನಾವಿಲ್ಲ 65 ವರ್ಷದಿಂದ ಇದೇ ಜಾಗದಲ್ಲೇ ಇಲ್ಲ, ಇಲ್ಲಿ ಮಾಡಿಟ್ಲ ಅವರ ಫ್ರಾಮಚರ್ ಅಂತ ಒಂದು ಶೂಟಿಂಗ್ ನಡೀತು. ಅವಾಗ ನಾನೇ ಬಂದು ನಿಮ್ಮ ಹತ್ರ ಒಂದು ಬಾಡಿಗೆ ಸೈಕಲ್ ತಗೊಂಡು ಹೋಗಿದ್ದೆ, ಹೀರೋ ಬೇಕು ಅಂತ. ಇದೇ ಸೈಕಲ್ ಅನ್ಸುತ್ತೆ. ಓಕೆ, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ. ಸರ್, ಒಂದು ವಿಷಯ ಹೇಳಿ. ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ. ಸೊ ನಿಮ್ಮ ಕಡೆಯಿಂದ ಒಂದೆರಡು ಮಾತು ಹೇಳೋದಕ್ಕೆ ಏನು ಇಷ್ಟಪಡ್ತೀರಾ? ನಾನು ದುರ್ಗದವನಾಗಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನಿಮ್ಮ ಕಡೆ ಒಂದೆರಡು ಸಜೆಷನ್ ಅಂದರೆ ಏನು ಕೊಡೋದು ಇಷ್ಟಪಡ್ತೀರಾ? ಸ್ನೇಹಿತರೆ, ಸಜೆಷನ್ ಕೊಡಕಂದ್ರೆ ಏನು ಹೇಳಕ್ಕೆ ಬಯಸ್ತೇನೆ ಅಂದ್ರೆ, ಚಾಣಕ್ಯತನದಿಂದ ಆಟ ಆಡಿ ಸಮಯಕ್ಕೆ ತಕ್ಕಾಗಿ ವರ್ತನೆ ಮಾಡಿ ಆ ರೀತಿ ಹೇಳಕ್ ಬಯಸ್ತಾ ಇದ್ದೀನಿ. ಮತ್ತೆ ನಮ್ಮ ದುರ್ಗದ ಹೆಸರನ್ನು ಉಳಿಸಿ ಅಂತ ನಾನು ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು ಸರ್. ಓಕೆ. ಪಬ್ಲಿಕ್ ರಿಯಾಕ್ಷನು ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ತುಂಬ ಒಳ್ಳೆ ರಿಯಾಕ್ಷನ್ನೇ ಕೊಡ್ತಿದ್ದಾರೆ. ತುಂಬ ಅದು ನೋಡ್ತಿದ್ರೆ ಎಷ್ಟು ಮೋಟಿವೇಶನ್ ಆಗ್ತಿದೆ ಅಂದರೆ ಇನ್ನಷ್ಟು ವೀಡಿಯೋಸ್ಗಳು ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಖಂಡಿತ ಬಿಡೋದಿಲ್ಲ, ಹಿಂಗೆ ಮಾಡ್ತೀನಿ. ಪ್ರತಿಯೊಂದು ಏರಿಯಾಗಳಿಗೂ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಸ್ಟಾರ್ಟ್ ಮಾಡಿದಾಗ ಜಸ್ಟ್ ಒಂದು ಏರಿಯಾ ಮಾತ್ರ ಆಗಿತ್ತು. ಈಗ ಇನ್ನಷ್ಟು ಏರಿಯಾಗಳಿಗೆ ಹೋಗಿ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗ್ತಾ ಇದ್ದೀನಿ ಅಂತೇಳಿ ಅವ್ರ ರಿಯಾಕ್ಷನ್ಗಳು ಏನಿದೆ ಏನಿಲ್ಲ ಅನ್ನೋದನ್ನು ನೋಡೋಣ. ಇವಾಗ ನಾನು ಬಂದಿರೋದು ದೊಡ್ಡ ಹಾಸ್ಪಿಟ್ಲ್ ಹತ್ರ. ಸೊ ಈ ದೊಡ್ಡ ಹಾಸ್ಪಿಟ್ಲ್ ಹತ್ರ ಯಾರೆಲ್ಲ ಏನು ರಿಯಾಕ್ಷನ್ ಕೊಡ್ತಾರೆ ನೋಡೋಣ, ಬನ್ನಿ. ಬಟ್ ಒಂದೇನಪ್ಪ ಅಂತಂದರೆ, ಯಾರಿಗೆ ಕೇಳಬೇಕನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಒಬ್ಬೊಬ್ಬರು ಪಾಸಿಟಿವ್ ಕೊಡ್ತಾರೆ, ನೆಗೆಟಿವ್ ಕೊಡ್ತಾರೆ. ಎಲ್ಲದನ್ನೂ ನಾನು ವೀಡಿಯೋದಲ್ಲಿ ಹಾಕ್ತೀನಿ, ಕಂಪ್ಲೀಟ್ ಎಲ್ಲ ವೀಡಿಯೋಸು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ಯಾವುದೇ ರೀತಿ ಎಮೋಜಿಸು, ಆಮೇಲೆ ಕಾಮಿಡಿ, ಫನ್ನಿ ಈ ವೀಡಿಯೋಸ್ ಏನೂ ಇರೋಲ್ಲ. ಏನು ಇಲ್ದಂಗೆ, ನೋ ಎಡಿಟಿಂಗ್, ನೋ ಕಾಮಿಡಿ ಸೀನ್ಸ್, ಏನು ಇಲ್ದಂಗೆ ಒರಿಜಿನಲ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ ಹೇಗನ್ಸುತ್ತೆ ಏನಿಲ್ಲ ಅಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ಥ್ಯಾಂಕ್ ಯು. ದುರ್ಗದಿಂದ ಬಿಗ್ ಬಾಸಿಗೆ ಸೆಲೆಕ್ಟ್ ಆಗಿದ್ದೀನಿ. ಸೊ ನಿಮ್ಮ ಕಡೆಯಿಂದ ಒಂದೆರಡು ಸಜೆಷನ್ ಅಂದರೆ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್? ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಬಾಯ್. ಗೊತ್ತಾಯ್ತಾ ಬ್ರೋ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದುರ್ಗ ನಿತಿನ್ ರಾಯ್ ಮಾತಾಡ್ತಿರೋದು. ಇವತ್ತಿನ ದಿನ ನಾನು ಬಂದಿರೋದು ಸಂಪಿಗೆ ಸಿದ್ದೇಶ್ವರ. ನಾನು ಓದಿರಕ್ಕಂಥ ಸ್ಕೂಲು. ಈ ಸ್ಕೂಲಲ್ಲಿ ನಾನು ಓದಿ ಇಷ್ಟು ದಿನಗಳ ಕಾಲ ಮಿಸ್ಗಳ ಹತ್ರ ಬೈಸ್ಕೊಂಡು ಹೊಡೆಸ್ಕೊಂಡು ಇಷ್ಟರ ಮಟ್ಟಿಗೆ ಬಂದಿದ್ದೀನಿ. ಇದಕ್ಕೆಲ್ಲ ಕಾರಣ ಈ ಸ್ಕೂಲು, ಇಲ್ಲಿರ್ತಕ್ಕಂಥ ಗುಡ್ ಮೆಮೊರೀಸು. ಆ್ಯಂಡ್ ಇವಾಗಿನ ಸ್ಟೂಡೆಂಟ್ಸ್ಗಳಂದರೆ ಇಷ್ಟು ಜನ ಇದ್ದಾರೆ. ನಾನು ಬಿಗ್ ಬಾಸಿಗೆ ಹೋಗ್ತಿರೋ ಕಾರಣ ಏನಪ್ಪ ಅಂತಂದರೆ, ನನ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭೆನ ನಾನು ತೋರಿಸ್ಕೋಬೇಕು. ಹಾಗಾಗಿ ನಾನು ಬಿಗ್ ಬಾಸಿಗೆ ಬರ್ತಾಯಿದ್ದೀನಿ. ಅವರ ಎಲ್ಲರ ಸಪೋರ್ಟಿಗೋಸ್ಕರ ಇವತ್ತಿನ ದಿನ ನಾನು ಓದಿರೋ ಸ್ಕೂಲಿಗೆ ಬಂದಿದ್ದೀನಿ. ಓಕೆನಾ ಬಿಗ್ ಬಾಸಿಗೆ ಹೋಗೋದು? ಥ್ಯಾಂಕ್ ಯು. ನಿನ್ನ ಹೆಸರೇನಪ್ಪ? ಶ್ರೀನಿವಾಸ್. ಓಕೆ. ದುರ್ಗದಿಂದ ನಾನು ಹೋಗ್ತಾ ಇದ್ದೀನಿ ಬಿಗ್ ಬಾಸಿಗೆ. ನಿನಗೇನು ಅನಿಸುತ್ತೆ? ನಮ್ಮ ಕಡೆ ಹೋಗ್ತಿದೆ ಅಂತ ಖುಷಿ. ಜೋರ ಮಾತಾಡಬೇಕು. ನಮ್ಮ ಕಡೆ ಹೋಗ್ತಿದ್ದಾನೆ ಅಂತ ಖುಷಿ. ಓಕೆ. ನಿನಗೆ? ನಮ್ಮ ದುರ್ಗಕ್ಕೆ ಹೊಸದಾದ ಹೆಸರು ಸಿಗ್ತದೆ. ಓಕೆ ಸರ್, ನೀವು ಹೋಗ್ತಿರೋದು ನಮಗೆ ಸ್ವಲ್ಪ ಖುಷಿ ಆಗುತ್ತೆ. ಜೋರ ಹೇಳು. ನೀವು ಹೋಗ್ತಿರೋದು ನಮಗೆ ಸ್ವಲ್ಪ ಖುಷಿ ಆಗುತ್ತೆ. ನಮ್ಮ ಕಡೆಯಿಂದ ಒಬ್ಬರು ಹೋಗ್ತಿದ್ದಾರಲ್ಲ. ಓಕೆ. ದುರ್ಗದಿಂದ ಒಬ್ಬರು ಹೋಗ್ತಿದ್ದಾರಂತ ಖುಷಿ ಆಗುತ್ತೆ ನನಗೆ.
ಎಲ್ಲರಿಗೂ ಖುಷಿ ಇದೆಯಾ? ತುಂಬ ಸ್ಟ್ರಾಂಗ್ ಆಗೈತಪ್ಪ ವಾಯ್ಸು. ಮೇಡಮ್ ನೀವು ಹೇಳಿ. ಓಕೆ, ಎಲ್ಲ ವೋಟ್ ಮಾಡ್ತೀರಾ ಅಲ್ವಾ? ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಬಂದು ಮಿಸ್ಟರ್ ಕರುನಾಡ ಚಕ್ರವರ್ತಿ ಅಂತ ಇದೆ. ಮಿಸ್ಟರ್ ಕರುನಾಡ ಚಕ್ರವರ್ತಿ ಅಂತ ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಫಾಲೋ ಮಾಡಿಸಿ. ನಿಮ್ಗಳ ಸಪೋರ್ಟು ತುಂಬ ಅವಶ್ಯಕ. ದಯವಿಟ್ಟು ಈ ದುರ್ಗನ ಬೆಳೆಸಿ, ಹರಿಸಿ, ಆರೈಸಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.